ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಯಾರಾದರೂ ಹೊಸೊಬ್ಬರು ವಿಡಿಯೋ ನೋಡ್ತಾ ಇದ್ದೀರಾ ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ನಾನು ಹಾಕಿರುವಂಥ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ. ಇವತ್ತು ಏನಪ್ಪ ವಿಶೇಷ ಅಂದರೆ ನಮ್ಮ ಊರಿಂದ ನಮ್ಮ ತಮ್ಮ ಬಂದಿರೋದು. ನಮ್ಮ ತವರ ಮನೆಯಿಂದ ನನಗೇನೇ ಕೊಟ್ಟು ಕಳಿಸಿದ್ದಾರೆ ನೋಡಿ. ತರಕಾರಿ ಫುಲ್ ಹಸಿಟ್ಟಿಂದ ಎಲ್ಲ ಕಳಿಸಿದ್ದಾರೆ. ನನ್ನ ತವರ ಮನೆಯಿಂದ ಏನೇನು ಬಂತು ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಬನ್ನಿ ನಮ್ಮಮ್ಮ ಏನೇನು ಕೊಟ್ಟು ಕಳಿಸಿದ್ದಾರೆ ಅಂತ ನೋಡೋಣ. ತುಂಬ ಖುಷಿ ಆಗ್ತಾಯಿದ್ದೆ ಸ್ನೇಹಿತರೆ. ನಮ್ಮ ತಮ್ಮ ಬಂದಿದ್ದು ಆಮೇಲೆ ನಮ್ಮಮ್ಮ ಕೊಟ್ಟು ಕಳಿಸಿದ್ದು ಪ್ರತಿಯೊಂದು ಐಟಮ್ ಆಗಿರಲಿ ತುಂಬ ಖುಷಿ ಆಗ್ತಾಯಿದೆ. ಬನ್ನಿ ಇವಾಗ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಏನೇನು ತಗೊಬಂದಿದ್ದೀನಿ, ಏನೇನು ಕೊಡಿಸಿದ್ದಾರೆ ನಮ್ಮಮ್ಮ, ಏನೇನಂತ ಎಲ್ಲ ಶೇರ್ ಮಾಡಿದ್ದೀನಿ. ಬನ್ನಿ ನೋಡೋಣ. ನೋಡಿ ಸ್ನೇಹಿತರೆ, ಏನೇನು ಕೊಟ್ಟು ಕಳಿಸಿದ್ದಾರೆ ನಮ್ಮಮ್ಮ. ಇವಾಗ ನಾನು ನೋಡೋ ಎಷ್ಟು ಐಟಮ್ ನಮ್ಮ ತಮ್ಮ ತಗೊಬಂದಿದ್ದು. ಇದು ಜೋಳದ ಇದೆ ಮತ್ತು ಸಜ್ಜೆ ಶೀಟು, ಬಾಳೆಕಾಯಿ ಇದೆ, ಇಷ್ಟೊಂದು ನಿಂಬೆಹಣ್ಣು ಕೊಟ್ಟು ಕಳಿಸಿದ್ದಾರೆ. ಮತ್ತು ದಪ್ಪ ಮೆಣಸಿಕಾಯಿ, ಹಾಗಲಕಾಯಿ, ಸೌತೆಕಾಯಿ, ಬದನೆಕಾಯಿ, ಪ್ರತಿಯೊಂದು ತರಕಾರಿ, ಗೋರಿಕಾಯಿ ಇದೆ, ಚಪ್ಪದ ಅವರೆಕಾಯಿದು, ಮೆಣಸಿಕಾಯಿ, ಮತ್ತು ಮೆಂತ್ಯ ಸೊಪ್ಪು, ಕೊತ್ತಂಬರಿ ಇದೆ, ಚಿಲ್ಕರ್ ಸೊಪ್ಪಿದೆ, ಇದು ಮಡಕೆ ಕಾಳು, ಮತ್ತು ಎಳ್ಳು ಇದೆ ಸ್ವಲ್ಪ. ಆಮೇಲೆ ಇದು ಕಡಲೆ ಬೀಜ ಪುಡಿ ಮಾಡಿ ಕೊಟ್ಟು ಕಳಿಸಿರೋದು ಚಟ್ನಿ, 2 ಉಂಡೆ ಬೆಲ್ಲ ಇದೆ, ಮತ್ತು ಕಡಲೆ ಬೀಜ ಕಳಿಸಿದ್ದಾರೆ. ನನಗೆ ತುಂಬ ಖುಷಿ ಆಗ್ತಾಯಿದೆ ಸ್ನೇಹಿತರೆ. ಇದು ಕಡಲೆಬೇಳೆ ಸೊಪ್ಪನ್ನು ಒಣಗಿಸ್ಬಿಟ್ಟು ಕೊಟ್ಟು ಕಳಿಸಿದ್ದಾರೆ ನಮ್ಮಮ್ಮ. ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ನಮ್ಮ ತಮ್ಮ ಊರಿಂದ ಇಷ್ಟೆಲ್ಲ ಐಟಮ್ ತಗೊಬಂದಿದ್ದು. ಮತ್ತು ನೋಡಿ ಇಲ್ಲಿ ನಮ್ಮ ಅತ್ತಿಗೆ ನೋಡಿ ಇಷ್ಟೊಂದು ನಾವು ವೈನಿ ರೊಟ್ಟಿ ಮಾಡಿ ಕೊಟ್ಟು ಕಳಿಸೈತೆ. ಮತ್ತು ಇದು ನೋಡಿ ಕಡಲೆ ಬೀಜ ಎಳ್ಳು ಉಂಡೆ ಮಾಡಿ ಕೊಟ್ಟು ಕಳಿಸೈತೆ. ಉಂಡೆ ಮತ್ತು ಸಜ್ಜೆ ರೊಟ್ಟಿ, ಇದು ಗಟ್ಟಿ ರೊಟ್ಟಿ. ತುಂಬ ಖುಷಿ ಆಗ್ತಾಯಿದೆ. ಅಷ್ಟೊಂದೆಲ್ಲ ಐಟಮು ತವರ ಮನೆಯಿಂದ ಬಂದಿದೆ ನನಗೆ ನೋಡಿ. ಅದಕ್ಕೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಜೋಳದ ಶೀಟು, ಸಜ್ಜೆ ಶೀಟು ಎಲ್ಲ ಇರಲಿಲ್ಲ ಸ್ನೇಹಿತರೆ. ಹಾಗಲಕಾಯಿ ಎಲ್ಲ ಅಲ್ಲಿ ತೋಟದಲ್ಲಿ ಹಾಕಿದ್ದಾರೆ ಅಮ್ಮವರು. ಹಾಗಾಗಿಬಿಟ್ಟು ಇಷ್ಟೆಲ್ಲ ಐಟಮ್ ನನಗೆ ಕೊಟ್ಟು ಕಳಿಸಿದ್ದಾರೆ ನೋಡಿ. ಅಂದರೆ ಅಮ್ಮನ ಮನೆಯಿಂದ ಏನಾದರೂ ಬಂದರೆ ತುಂಬ ಖುಷಿಯಾಗುತ್ತೆ ಸ್ನೇಹಿತರೆ ಅಲ್ವಾ. ಚೆನ್ನಾಗಿದೆ ನೋಡಿ. ಸೊಪ್ಪು ಒಣಗಿಸ್ಬಿಟ್ಟು ಕೊಟ್ಟು ಕಳಿಸೈತೆ. ತವರ ಮನೆಯಿಂದ ಏನಾದರೂ ಬಂದಿದೆ ಅಂದರೆ ಹೆಣ್ಮಕ್ಳಿಗೆ ಎಷ್ಟೊಂದು ಖುಷಿ ಇರುತ್ತೆ ಅಂದರೆ ಆ ನೋವನ್ನು ಯಾರ ಹತ್ರ ಹಂಚ್ಕೊಳಕ್ಕಾಗಲ್ಲ, ಏನಿಲ್ಲ. ನಾವು ಇರೋದು ಬೆಂಗಳೂರಲ್ಲಿ ಅಲ್ವಾ. ಇಷ್ಟೊಂದೆಲ್ಲ ಲಗೇಜು ನಮಗೆ ಬಸ್ಸಲ್ಲಿ ಹಾಕ್ಕೊಟ್ಟು ಕಳಿಸ್ತಾರೆ ತಿಂಗಳ. ಈ ಸತಿ ನಮ್ಮ ತಮ್ಮ ಬಂದಿರೋದು. ಹಾಗಾಗಿಬಿಟ್ಟು ನಮ್ಮ ತಮ್ಮ ಎಲ್ಲ ಇಷ್ಟೆಲ್ಲ ಲಗೇಜ್ ಎತ್ಕೊಬಂದಿರೋದು ನಮ್ಮ ತಮ್ಮ. ಪ್ರತಿಯೊಂದು ತರಕಾರಿಯಿಂದ ಕೊಟ್ಟು ಕಳಿಸ್ತಾರೆ ನಮ್ಮಮ್ಮ. ಬೆಳೆಕಾಳಿಂದ ಕಳಿಸ್ತಾರೆ. ಈ ಸತಿ ಬೆಳೆಕಾಳೇನು ಕಳಿಸಿಲ್ಲ. ಒಂದು 15 ದಿವಸ ಬಿಟ್ಟು ನಾನು ಊರಿಗೆ ಹೋಗ್ತಾ ಇದ್ದೀನಲ್ವ, ಹಾಗಾಗಿಬಿಟ್ಟು ಬೆಳೆಕಾಳು ಬೇಡ, ತರಕಾರಿ ಮಾತ್ರ ಕಳಿಸು ಅಂದಿದ್ದಕ್ಕೆ ಕಳಿಸಿದ್ದು ನಮ್ಮಮ್ಮ. ನೋಡಿ ಸ್ನೇಹಿತರೆ, ಇಷ್ಟೊಂದೆಲ್ಲ ಅಮ್ಮನ ಪ್ರೀತಿ ಸಿಕ್ಕಿದೆ. ಈ ಥರ ಎಲ್ಲ ಕೊಟ್ಟು ಕಳಿಸಿದ್ದಾರೆ ನಮ್ಮ ತಮ್ಮ, ನಮ್ಮ ಅತ್ತಿಗೆ, ನಮ್ಮ ತವರ ಮನೆಯವರು. ತುಂಬ ಖುಷಿ ಆಗ್ತಾಯಿದೆ ಸ್ನೇಹಿತರೆ. ಯಾರಾದರೂ ಬಂದರೆ ನನಗೆ ಇಷ್ಟೊಂದೆಲ್ಲ ಲಗೇಜ್, ನಮ್ಮ ತಮ್ಮಂದಿರಿದ್ದಾರೆ ಇಬ್ಬರು ಬಂದರೆ ನಾನು ಅಷ್ಟೊಂದು ಲಗೇಜ್ ಎಲ್ಲ ಕೊಟ್ಟು ಕಳಿಸ್ತಾರೆ ತವರ ಮನೆಯಿಂದ. ಪ್ರತಿ ತಿಂಗಳ ನನಗೆ ಕಳಿಸ್ತಾರೆ ಲಗೇಜು. ನೋಡಿ ಫ್ರೆಂಡ್, ಹೇಗಿದೆ ಅಂತ ನನ್ನ ಅನಿಸಿಕೆ ಶೇರ್ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್ ಸ್ನೇಹಿತರೆ.